ಇಂಪಾರ್ಟೆಂಟ್ ಮ್ಯಾಟ್ರ್ ಮಾತಾಡೋಣ ಅಂತ ಬಂದೆ. ಯಾವತ್ತೂ ಇಲ್ಲದೆ ಇರೋದು ಬಿಕ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ನೆನ್ನೆ ಅಪ್ಲೋಡ್ ಮಾಡೋಕ್ಕೆ ಹೋಗಿದ್ದಕ್ಕೆ ಕಾಪಿರೈಟ್ ಅಂತ ಬಂದ್ಬಿಡತ್ತಾ. ಹಿಂಗೂ ಉಂಟಾ? ಯೂಟ್ಯೂಬು ಅಷ್ಟು ಬುದ್ಧಿವಂತ, ಇಲ್ಲಾಂದ್ರೆ ಬುದ್ಧಿವಂತೆ ಒಂದು ಹಾಯ್, ಹಲೋ, ನಮಸ್ತೆ. ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಾನು ಚೆನ್ನಾಗಿದ್ದೀನಿ. ಯಾಕೋ ಮೊಗಲ್ ಮಾತಾಡೋಂಗೆ ಆಗೋಗಿದೆ ನನಗೆ. ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಮೊನ್ನೆಯಿಂದನೂ ಅಷ್ಟೇ ಬಾಯಲ್ಲಿ ಮಾತಾಡ್ತಾ ಇಲ್ಲ ಅನಿಸ್ತಾ ಫೀಲ್ ಕೊಡ್ತಾ ಇದೆ. ಮೂಗಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ವೇ? ಮೋಸ್ಟ್ಲಿ ನನ್ನ ವಾಯ್ಸ್ನ ಸ್ವಲ್ಪ ಕಮ್ಮಿ ಮಾಡಬೇಕು ಅನ್ನೋ ಇಂಟೆನ್ಷನ್ ಅನಿಸುತ್ತೆ ನನಗೇನೋ. ಜೋರಾಗಿ ಮಾತಾಡಬಾರ್ದು, ಸ್ವಲ್ಪ ಮೆಲ್ಲಗೆ ಮಾತಾಡಬೇಕು. ಯಾಕೆಂದರೆ ನನ್ನ ಬಾಯಿ ಜೋರು, ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇದೆ ನಂದು. ಅದರಿಂದಾಗಿ ಸ್ಲೋ ಮಾತಾಡಬೇಕು ಅಂತ ಮೈಂಡ್ಗೆ ಹಾಕ್ಕೊಂಡು ಮೂಗಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋ ಫೀಲ್ ಕೊಡ್ತಿದೆ ನನಗೆ. ಹಾಗೆ ಓಕೆ. ಅಮ್ಮ ಇಲ್ಲ, ಬಂದಿಲ್ಲ. ಅವನು ಏನಿದ್ರು 6 ಗಂಟೆಗೆ ಬರ್ತಾನೆ. ಅದಕ್ಕೆ ಈಗ ಗಂಟ್ಲಲ್ಲಿ ಮಾತಾಡ್ತಾ ಇದ್ದೀನಿ, ಮೂಗಲ್ಲಿ ಮಾತಾಡಲ್ಲ. ಓಕೆ. ಇವತ್ತಿನ ಬ್ಲಾಗ್ ಸೋಮವಾರ. ಇವತ್ತು ಸೋಮವಾರ ದಿನ, ವಾರ ಆಯಿತು. ವಿಡಿಯೋ ನೋಡಿ. ಹಾಗೆ ಬಿಕ್ಲಿಕ್ಕೆ ಬೇರೆ ಬರ್ತಾ ಇದೆ. ವಿಡಿಯೋದಲ್ಲಿ ವಾಯ್ಸ್ ನೋಟ್ ಕೊಡ್ತೀನಿ. ಮೊನ್ನೆವರೆಗೂ ನಾನು ದೀಪಕ್ಕೆ ಬತ್ತಿ ಇಟ್ಬಿಟ್ಟು ಆಮೇಲೆ ಎಣ್ಣೆ ಹಾಕ್ತಾಯಿದ್ದೆ. ಸರಿ, ಹಾಗೆ ಆಗ್ತಾಯಿದ್ದಿತ್ತು. ಮೊನ್ನೆ ಅಲ್ಲ, ನಿನ್ನೆ ಆಶಾ ಅವ್ರದ್ದು ವೀಡಿಯೋ ನೋಡಿದೆ. ಅವರು ಅದರಲ್ಲಿ ಪೂಜೆ ಹೇಗೆ ಅವ್ರು ಪೂಜೆ ಮಾಡೋ ರೀತಿನ ತೋರಿಸ್ತಾಯಿದ್ರು. ಅಂದರೆ ಕಳಶಕ್ಕೆ ಎಲೆ ಇಡೋದು, ಮತ್ತು ಅದು ಯಾವ ಥರ ಇರಬೇಕು, ಮತ್ತು ದೀಪಕ್ಕೆ ದೀಪ ಹಚ್ಚೋದು ಹೇಗೆ ಅಂತೆಲ್ಲ ತೋರಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಅದು. ನನಗೆ ಹೌದಾ, ನಿಜನಾ ಅನ್ನೋ ರೀತಿಯಲ್ಲಿ ಶಾಕ್ ಆಯಿತು. ಅದರಲ್ಲಿ ಅವ್ರು ಹೇಳ್ತಾಯಿದ್ರು, ದೀಪಕ್ಕೆ ಯಾವತ್ತೂ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಬತ್ತಿ ಹಾಕಬೇಕಂತೆ, ಅದು ತುಂಬ ಒಳ್ಳೆಯದಂತೆ. ಆದರೆ ಅವ್ರ ದೀಪ ಬಂದು ನಾರ್ಮಲ್ ದೀಪ, ಗೊತ್ತಿರಲ್ಲ, ಅದು ಚೆನ್ನಾಗಿ ನೀಟಾಗೆ ಹಾಕ್ಬಿಡ್ಬೋದು. ಆದರೆ ಇಂಥ ದೀಪ ಅಂದರೆ ಭಾರಿ ಕಷ್ಟ ಆಗುತ್ತೆ. ತುಂಬಾ ಸರ್ಕಸ್ ಹೊಡೆದೆ. ಆದರೆ ಅವ್ರಿಗೆ ಹೇಳ್ದೆ ನಾನು, ಹಿಂಗೆ ದೀಪಕ್ಕೆ ಆ ರೀತಿ ಎಣ್ಣೆ ಹಾಕ್ಬಿಟ್ಟು ನಾವು ಬತ್ತಿ ಇಡಬೇಕಂದ್ರೆ ಭಾರಿ ಕಷ್ಟ ಆಗುತ್ತಲ್ಲಪ್ಪ ಅಂತ ನಾನು ಅಂದಿದ್ದಕ್ಕೆ ಅವ್ರಂದ್ರೆ, ಅಕ್ಕ ಜಸ್ಟ್ ಹತ್ತಿನ ಒದ್ದೆ ಮಾಡ್ಕೊಳ್ಳಿ, ಇದು ಎಣ್ಣೆಯಲ್ಲಿ ಹದ್ಕೊಂಡು ನೀವು ಹಾಕ್ಕೊಳ್ಳಿ, ಹೌದು ಕಷ್ಟ ಆಗುತ್ತೆ, ಈ ರೀತಿ ಮಾಡಿ ಅಂತ ಹೇಳಿದರು. ಆದರೆ ನನಗೆ ಅದು ಮರ್ತೋಯ್ತು. ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟೆ, ಆಮೇಲೆ ಸರ್ಕಸ್ ಹೊಡೆದೆ ನೋಡಿ. ಆಮೇಲೆ ಕೊನೆಗೂ ಆಯಿತು. ಹೆಂಗೋ ಕಷ್ಟಪಟ್ಟು ದೀಪಕ್ಕೆ ಬತ್ತಿ ಹಾಕಿದೆ, ಮತ್ತು ಈ ರೀತಿ ಪೂಜೆ ಮಾಡಿದೆ. ಮತ್ತು ನಮ್ಮನೆ ದೇವರು ಬಂದು ಮಾದಪ್ಪ. ಮತ್ತು ನಾನು ತುಂಬ ಇಷ್ಟಪಡೋ ದೇವರು ಕೊರಗಜ್ಜ. ನಾನು ಈ ಎರಡು ದೇವರು ಕಂಡ್ರೆ ತುಂಬ ವಿಶೇಷವಾಗಿರೋ ಪ್ರೀತಿ. ಈಗೀಗ ರಾಘಪ್ಪನ ಕಂಡ್ರೆ ನನಗೆ ತುಂಬ ಇಷ್ಟ ಆಗ್ತಾಯಿದೆ. ಯಾಕೆಂದರೆ ಮೊನ್ನೆ ತಾನೇ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ರಾಘವೇಂದ್ರ ಸ್ವಾಮಿಯವರು ಫೋಟೋ ಮುಖಾಂತರ, ಅಕ್ಷತೆ ಮುಖಾಂತರ ಸುಮ್ಮನೆ ಯಾರ ಮನೆಗೂ ಹಂಗೆ ಪ್ರವೇಶ ಕೊಡಲ್ವಂತೆ. ಅವ್ರಿಗಿಷ್ಟ ಆದರೆ ಅವ್ರ ಕೈಯಿಂದ ಪೂಜೆ ಮಾಡಿಸ್ಕೊಬೇಕು ಅನ್ನೋ ಮನಸ್ಸಿದ್ರೆ ಮಾತ್ರ ಅವರು ಪ್ರವೇಶ ಕೊಡ್ತಾರಂತೆ. ಅದು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ನನಗೆ ಮೈ ಜುಮ್ ಅನ್ನಿಸ್ಬಿಡ್ತು. ಹೌದಾ, ನಿಜನಾ? ಹೌದಾ ರಾಘಪ್ಪ, ಅದಕ್ಕೋಸ್ಕರ ಬಂದ್ರಾ ನೀವು ನಮ್ಮ ಮನೆಗೆ ಅಂತ ನನಗೆ ತುಂಬ ಖುಷಿಯಾಯಿತು. ಮತ್ತು ರಾಘವೇಂದ್ರ ಸ್ವಾಮಿಯವರು ನಮ್ಮ ಮನೆಗೆ ಬಂದಿದ್ದು ಯಾವಾಗಂದರೆ 3 ವರ್ಷದ ಹಿಂದೆ. ಸುಧೇಂದ್ರ ಶೆಟ್ಟಿ ಸರ್ ಅಂತ ಇದ್ದಾರೆ, ಅವರು ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯ ಮುಗಿಸ್ಕೊಂಡು ಸೀದಾ ನಮ್ಮ ಮನೆಗೆ ಬಂದಿದ್ದರು. ಅದು ಯಾಕೆ ಅಂದರೆ, ಆವಾಗ ತಾನೇ ನನಗೆ ನೆಕ್ ಆಪ್ರೇಷನ್ ಆಗಿತ್ತು.
ಅದರಿಂದಾಗಿ ನನ್ನ ನೋಡೋ ಸಲುವಾಗಿ ಅವ್ರು ಬಂದಿದ್ದರು. ಆವಾಗ ಜೊತೆಗೆ ರಾಘವೇಂದ್ರ ಫೋಟೋನು ತಂದಿದ್ದರು. ಆವತ್ತಿಂದ ನಮ್ಮ ಮನೆಗೆ ರಾಘಪ್ಪ ಬಂದಿದ್ದು ದಿನ ಆಗಿದೆ. ನನಗೆ ಇಷ್ಟು ವಿಷಯ ನಂಗೆ ಗೊತ್ತಿರಲಿಲ್ಲ. ಅದು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಇನ್ನೂ ವಿಶೇಷವಾಗಿರೋ ಪ್ರೀತಿ ಬಂತು. ಏನೋ ಲವ್ ಜಾಸ್ತಿ ಆಗ್ತಾಯಿದೆ ರಾಘಪ್ಪನ ಮೇಲೆ ಈಗ. ಅಯ್ಯೋ ದೇವರೇ, ಅಪ್ಪ ಪೇಯ್ನ್ ಆಗಿಬಿಟ್ಟೈತೆ. ಗುಳ್ಳೆ ಬಂದುಬಿಟ್ಟಿದೆ. ಪೇಯ್ನ್ ಆಗಿದೆ ನೋಡಿ. ಇಂಪಾರ್ಟೆಂಟ್ ಮ್ಯಾಟ್ರ್ ಮಾತಾಡೋಣ ಅಂತ ಬಂದೆ. ಯಾವತ್ತೂ ಇಲ್ಲದೆ ಇರೋದು ಬಿಕ್ಲಿಕ್ಕೆ ಸ್ಟಾರ್ಟ್ ಆಯಿತು. ಏನು ಮಾಡಲಿ, ಮಾತಾಡ್ತೀನಿ. ನಿಲ್ಲೋಲ್ಲ ಅನಿಸುತ್ತೆ ನನಗೆ, ನಿಲ್ಲಲ್ಲ ಅನಿಸುತ್ತೆ. ಏನು ಇಂಪಾರ್ಟೆಂಟ್ ಮ್ಯಾಟ್ರು ಅನ್ನೋದಾದರೆ, ಇವತ್ತು ನೋಡೋಣ ಬಿಕ್ಲಿಕ್ಕೆಲ್ಲ ಮಾತಾಡೋಣ. ಇದು ಒಂಥರ ಚೆನ್ನಾಗಿರುತ್ತಲ್ಲ ವಿಡಿಯೋ. ಇವತ್ತು ಬಿಕ್ಲಿಕ್ಕೆಲ್ಲ ಮಾತಾಡ್ತೀನಿ, ಸ್ಟಾಪ್ ಮಾಡೋಕ್ಕೋಗಲ್ಲ. ಯಾಕೋ ಜೋಶ್ ಇದೆ, ಈಗಲೇ ವಿಡಿಯೋ ಮಾಡಬೇಕು ಅಂತ. ಅದಕ್ಕೆ ಏನು ಇದು ಮಾಡಲ್ಲ, ಇದರಲ್ಲೇ ಮಾತಾಡ್ತೀನಿ. ಓಕೆ, ಭಾನುವಾರ ವಿಡಿಯೋ ಮಾಡಿದ್ದೆ. ನಮ್ಮ ಮನೇಲಿ ಸಂಡೇ ಸ್ಪೆಷಲ್ಲು, ನಿಮಗೆಲ್ಲರೂ ಗೊತ್ತಲ್ಲ, ಎಲ್ಲರ ಮನೇಲೂ ಸಂಡೇ ಸ್ಪೆಷಲ್ಲು. ಚಿಕನಲ್ಲಿ ವೆರೈಟಿ ಅಡುಗೆ ಮಾಡಿದ್ದೆ. ಏನು ಅಂದರೆ ಬಿರಿಯಾನಿ ಮಾಡಿದ್ದೆ, ಮತ್ತು ಚಿಲ್ಲಿ ಅಂತೀನಿ. ನಮ್ಮ ಮುದ್ದು ಮನಸ್ಸಿನ ಮಲ್ಲಿಗೆಯವರು ಚಿಕನ್ ಚಿಲ್ಲಿ ಮಾಡೋದು ಹೇಳ್ಕೊಡಿ ಅಂತ ಅಂದಿದ್ರು. ನನಗೆ ಬರಲ್ಲ ಮುದ್ದು ಅಂತಂದಿದ್ದಕ್ಕೆ ನಾನು ಮಾಡಿ ತೋರಿಸ್ತೀನಿ, ಸುಮೇರಿ ಆಯಿತು ಅಂತ ಹೇಳಿದರು. ಅವ್ರು ಇನ್ನೂ ಮಾಡೇ ಇಲ್ಲ. ನನ್ನ ಮುದ್ದು ಮನಸ್ಸಿನ ಮಲ್ಲಿಗೆ, ಪ್ಲೀಸ್ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ನನಗೆ ಹೇಳ್ಕೊಡಿ, ಓಕೆನಾ? ನಾನು ಅದೇ ರೀತಿ ಮಾಡ್ತೀನಿ, ಓಕೆನಾ? ಬೇಗ ಮಾಡಿಕೊಡಿಪ್ಪ. ಓಕೆ, ಸರಿ. ಹಂಗೆ ಮಾಡಿದ್ದೆ. ಅಡುಗೆ ಮಾಡೋದೆಲ್ಲ ತೋರಿಸಿರಲಿಲ್ಲ. ಯಾಕೋ ನನಗೆ ವಿಡಿಯೋ ಮಾಡಬೇಕು ಅಂತ ಏನು ಅನಿಸಿಲ್ಲ, ಸುಮ್ಮನಾಗ್ಬಿಟ್ಟೆ. ಆದರೆ ಎಲ್ಲ ತರಾವರಿ ಅಡುಗೆಗಳೆಲ್ಲ ಮಾಡಿದ್ದೆ. ಸರಿ ಅಂದ್ಬಿಟ್ಟು ಅಟ್ಲೀಸ್ಟ್ ಹಾಕ್ಕೊಂಡು ಬಡಿಸ್ಕೊಂಡು ತಿನ್ನೋದಾದರೂ ವಿಡಿಯೋ ಮಾಡೋಣ ಅನ್ನೋ ಇಂಟೆನ್ಷನಲ್ಲಿ ಅದಕ್ಕೆ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೆ. ಏನು, ತಟ್ಟೆಗೆ ಬಿರಿಯಾನಿ ಹಾಕ್ಕೊಳ್ಳೋದನ್ನ, ಗ್ರೇವಿ ಹಾಕ್ಕೊಳ್ಳೋದನ್ನ, ಮತ್ತು ಇದು ಕೋಳಿ ತಲೆ, ಮೊಟ್ಟೆ ಅದೆಲ್ಲ ಹಾಕ್ಕೊಳ್ಳೋದನ್ನ ಮಾಡಿಬಿಟ್ಟು ತಿನ್ನೋದನ್ನ ವಿಡಿಯೋ ಮಾಡಿದ್ದೆ, ಓಕೆನಾ? ಸರಿ, ಅದರಲ್ಲೂ ಏನೂ ಮಾತಾಡಿರಲಿಲ್ಲ, ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಏನೂ ಮಾತಾಡಿರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ನೆನ್ನೆ ಅಪ್ಲೋಡ್ ಮಾಡೋಕ್ಕೆ ಹೋಗಿದ್ದಕ್ಕೆ ಕಾಪಿರೈಟ್ ಅಂತ ಬಂದ್ಬಿಡತ್ತಾ? ಏನು ತಪ್ಪು ಮಾಡಿದೆ ಅಂತ ಕಾಪಿರೈಟ್ ಬಂತು? ಅದರಲ್ಲಿ ಏನಿದೆ ತಪ್ಪು ಕಾಪಿರೈಟ್ ಬರೋಕ್ಕೆ, ಅಲ್ವಾ? ಆಮೇಲೆ ಯಾಕೆ ಬಂತು ಕಾಪಿರೈಟು? ಅಂಥದ್ದೇನು ಮಾಡಿದೆ ಅಂತ ಯೋಚನೆ ಮಾಡಿಬಿಟ್ಟು ಡೀಟೇಲ್ ಚೆಕ್ ಮಾಡೋಣ ಅಂತ ಹೋದರೆ ಅದರಲ್ಲಿ ವಾಯ್ಸ್ ನೋಟ್ ಇದಿತ್ತು, ಮಾತುಕತೆ ಇತ್ತು. ಮಾತುಕತೆ, ಯಾವ ಮಾತುಕತೆ? ಏನು ಮಾಡಿತ್ತು ಅಂದರೆ, ವಿಡಿಯೋ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ಟಿ ವಿ ನೋಡ್ತಾಯಿದ್ರು, ಸೀರಿಯಲ್ ನೋಡ್ತಾಯಿದ್ರು. ಅಮ್ಮ ಯಾಕಮ್ಮ ಕೆಮ್ತಾ ಇದ್ದಿ? ಓಕೆ, ಯಾಕೋ ಕೆಮ್ತಾ ಇದ್ದಾರೆ, ಆಮೇಲೆ ಹೋಗಿ ವಿಚಾರಿಸ್ತೀನಿ. ಆಚೆ ಹೋಗೋಣ ಅಂತ ಇದ್ದೀವಿ, ಸುಮ್ಮನೆ ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತ, ಸುತ್ತಾಡ್ಕೊಂಬರೋಣ ಅಂದ್ಬಿಟ್ಟು. ಆಮೇಲೆ ಸರಿ ಸೀರಿಯಲ್ ನೋಡ್ತಾಯಿತ್ತು. ಸರಿ, ಸೀರಿಯಲ್ಲು ಯಾವ್ದು ಹಾಕ್ಕೊಂಡಿತ್ತು ಅಂದರೆ ಅಮೃತಧಾರೆ, ನನ್ನ ಫೇವ್ರೆಟ್ ಸೀರಿಯಲ್ಲು.
ಕೆಲವು ಸೀರಿಯಲ್ಗಳೆಲ್ಲ ನನ್ನ ಫೇವ್ರೆಟ್ಟು. ಸೀತಾರಾಮ ಮತ್ತು ಅಮೃತಧಾರೆ, ಪುಟ್ಟ ಪುಟ್ಟಕ್ಕನ ಮಕ್ಕಳು, ಆಮೇಲೆ ಇದು ಯಾವುದು ಮಹಾನಾಯಕ, ಆಮೇಲೆ ಲಕ್ಷ್ಮೀ ನಿವಾಸ, ಆಮೇಲೆ ಶ್ರೀಗೌರಿ, ಆ ಥರದ್ದೆಲ್ಲ ಸೀರಿಯಲ್ ತುಂಬ ಇದೆ. ಅದು ಕೆಲವುದೆಲ್ಲ ಸೀರಿಯಲ್ ನನಗೆ ಇಷ್ಟ. ಅದರಲ್ಲಿ ಟಾಪ್ ಒನ್ ಅಂದರೆ ಬಿಗ್ ಬಾಸ್. ಬಿಗ್ ಬಾಸ್ ಅಂದರೆ ನಂಗೆ ತುಂಬ ಇಷ್ಟ. ಓಕೆ, ಅದು ಸುದೀಪ್ ಸರ್ ಬರ್ತಾರಲ್ಲ, ಅದು ಇನ್ನೂ ಇಷ್ಟ. ಹಂಗೆ ಅಮೃತಧಾರೆ ಸೀರಿಯಲ್ ನೋಡ್ತಾ ಇದ್ದೆ. ಆಮೇಲೆ ಅದರಲ್ಲಿ ಏನಾಗೈತೆ ಅಂದರೆ ವಾಯ್ಸು ನಾನು ವಿಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿ ಅದು ಡೈಲಾಗ್ಗಳೆಲ್ಲ ಬರ್ತಾ ಇದೆ. ಮೋಸ್ಟ್ಲಿ ಅದಕ್ಕೆ ಕಾಪಿರೈಟ್ ಬಂತು ಅನಿಸುತ್ತೆ. ನಾನೆಲ್ಲೋ ಫಿಲಮ್ ಸಾಂಗ್ ಏನಾರ ಕೇಳಿಸಿದ್ರೆ ಕಾಪಿರೈಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಸೀರಿಯಲ್ ಡೈಲಾಗಿಗೂ ಕಾಪಿರೈಟ್ ಬರುತ್ತಾ? ಅಮ್ಮ, ಹಿಂಗೂ ಉಂಟಾ? ಹೀಗೂ ಉಂಟೆ. TV9 ಅದು ಬೆಸ್ಟ್. ಸಾಕನ್ನು ನೋಡ್ತಾ ಇತ್ತು ನಾವಂತೂ. ಹೀಗೂ ಉಂಟೆ ಅನ್ನೋ ಒಂದು ಪ್ರೋಗ್ರಾಮ್ ಬರೋದು. ಹಂಗೆ ಆ ರೀತಿ ಆಗ್ಬಿಡೋದ? ಕರ್ಮಕಾಂಡ ಅಂದ್ಕೊಂಡು ಇನ್ಶಾರ್ಟ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋ ಟೈಮಲ್ಲಿ ಏನೋ ಮ್ಯೂಸಿಕ್ಕು ಹ್ಯಾಡ್ ಮಾಡಿದೆ. ಆಮೇಲೆ ಆ ಮ್ಯೂಸಿಕ್ಕಿಗೂ ಕಾಪಿರೈಟ್ ಬಂತು. ಅದು ಸರಿ ಅಂದ್ಬಿಟ್ಟು ಬಿಟ್ಟಾಕ್ತೆ. ಹೋಗತ್ತಗೆ ಅಂತ ಬಿಟ್ಟಾಕ್ತೆ. ಇದು ಯಾವುದು ಎರಡು ತರಾವರಿಯಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋದೆ. ಆಮೇಲೆ ಆಗಲಿಲ್ಲ. ಸರಿ, ಬ್ಯಾಕ್ ಬಂದುಬಿಟ್ಟೆ. ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆ? ಆಮೇಲೆ ಸುಮ್ಮನೆ ಅಯ್ಯೋ ನಾನು ಪಬ್ಲಿಷ್ ಅಂತ ಕೊಟ್ಬಿಡ್ತಾ ಇದ್ದೆ. ಅಕಸ್ಮಾತ್ ಏನೋ ಬಚಾವಾಗಿ ಕಾಯ್ತಾ ಕೂತ್ಕೊಂಡಿದ್ದೆ. ಆಮೇಲೆ ಚೆಕ್ಕಿಂಗಲ್ಲಿ ನೋಟಿಫಿಕೇಷನ್ ಬಂತು. ಆಮೇಲೆ ಸುಮ್ಮನೆ ಆಗಿಬಿಟ್ಟೆ. ಇಲ್ಲಾಂದ್ರೆ ಪಬ್ಲಿಕ್ ಹೋಗ್ಬಿಟ್ಟಿದ್ರೆ ಅದೊಂದು ಇಶ್ಯೂ ಆಗೋಗಿರೋದು. ಹಂಗಾಯಿತು. ಕಾಪಿರೈಟ್ ಹಿಂಗೂ ಬರೋದಾ? ಹಿಂಗೂ ಉಂಟಾ? ಅಯ್ಯಪ್ಪ, ಸರಿ ಹೋಯ್ತು. ಇನ್ನಿದು ಹುಷಾರಾಗಿರ್ತೀನಿ. ಇನ್ನೇನಾದರೂ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ TV ಎಲ್ಲ ಆಫ್ ಮಾಡಿಕೊಂಡು ವಿಡಿಯೋ ಮಾಡ್ತೀವಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ? ಹಂಗಾಯಿತು ನಿನ್ನೆ. ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಇದು ಮಾಡ್ತೀನಿ, ಯಾವುದು ನಾಡೇನೋ ಇಲ್ಲ ನಾಡಿದ್ದು ನನ್ನ ವಾಯ್ಸ್ ನೋಟ್ ಹಾಕ್ಬಿಟ್ಟು ಬಿಡ್ತೀನಿ ವಿಡಿಯೋನ. ನೋಡಿ ಅದು ಹೇಗಿದೆ ಅಂತ. ಚಿಕನ್ ತಿನ್ನೋದನ್ನ ತೋರಿಸಿದ್ದೀನಿ ಅಷ್ಟೇ. ನೀವು ಬಿಡ್ತೀನಿ ವಿಡಿಯೋನ. ಅದಕ್ಕೆ ಈ ಮಾತನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಕಾಪಿರೈಟ್ ಹೀಗೂ ಬರುತ್ತೆ. ವಾವ್! ಮಾತ್ರ ಯೂಟ್ಯೂಬು ಭಾರಿ ಪ್ರಳಯ ಅಂತಕ. ಅಬ್ಬಬ್ಬಬ್ಬಬ್ಬ, ಏನು ಬುದ್ಧಿವಂತ ಇಲ್ಲ ಬುದ್ಧಿವಂತೆ ಅಲ್ವಾ? ಅದು ಹುಡುಗನೋ ಹುಡುಗಿನೋ ಅಂದ್ಕೊಂಡು. ಯೂಟ್ಯೂಬು ಅಷ್ಟು ಬುದ್ಧಿವಂತ ಇಲ್ಲಾಂದ್ರೆ ಬುದ್ಧಿವಂತೆ. ಒಂದು ಚೂರು ಎಷ್ಟು ಸೂಕ್ಷ್ಮನೂ ಹೆಂಗೆ ಅಬ್ಸರ್ವ್ ಮಾಡುತ್ತೆ ಅಂತೀರಾ? ಹೆಂಗೂ ಟೆಕ್ನಾಲಜಿ ಇದೆಯಾ? ಈ ರೀತಿ ಸಾಫ್ಟ್ವೇರೆಲ್ಲ ಅಳವಡಿಸಿರ್ತಾರ? ನನಗೆ ಗೊತ್ತಿರಲಿಲ್ಲಪ್ಪ. ಹಿಂಗೆ ವಾಯ್ಸ್ ನೋಟೆಲ್ಲ ಗ್ರಹಿಸ್ಕೊಳ್ಳೋ ಶಕ್ತಿ ಯೂಟ್ಯೂಬ್ಗಿದೆ. ಜಗತ್ತು ತುಂಬ ಮುಂದುವರೆದೋಗ್ಬಿಟ್ಟಿದೆ. ನಾವೇ ಹಿಂದೆ ಇರೋದು. ಇನ್ನೂ ಮುಂದೆ ಬರ್ನಾರ್ದೇನೆ ಈಗ ಯೂಟ್ಯೂಬ್ಗೆ ಜಂಪ್ ಆಗಿದ್ದೀವಿ. ನಮ್ಮ ಮುಗುಳ್ನಗೆ ಅವ್ರ ಕಡೆಯಿಂದ ಹಂಗೆ ಇಷ್ಟೆಲ್ಲ ಆಯಿತು. ಅದಕ್ಕೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನಿಸ್ತು. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.